ಸರ್, ಈಗ ಒಬ್ಬ ಹಿಂದುಳಿದ ವರ್ಗದ ನಾಯಕ 2 ಬಾರಿ ಚೀಫ್ ಮಿನಿಸ್ಟರ್ ಆಗೋದನ್ನು ಇವರಿಗೆ ಸಹಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ, ಇವರಿಗೆ ಹೊಟ್ಟೆ ಕಿಚ್ಚು ಅಂತ ಹೇಳುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀರಿ ಸರ್. ಬಿ ಜೆ ಪಿಯವರಿಗೆ ದಲಿತರನ್ನ, ಹಿಂದುಳಿದವರನ್ನು, ಅಲ್ಪಸಂಖ್ಯಾತರ ಕಂಡ್ರೆ ಆಗಲ್ಲ. ಅದಕ್ಕೋಸ್ಕರ ನಾನು 2ನೇ ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಅನ್ನೋದು ಕೂಡ ಅವರು ಸಹಿಸ್ಕೊಳ್ಳಿಕ್ಕೆ ಆಯ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಈ ಥರದ ಸುಳ್ಳು ಆರೋಪಗಳನ್ನು ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆ ಸಕಾರಣ ಅಲ್ಲ, ಯಾವುದೇ ಕಾರಣ ಇಲ್ಲ, ಯಾವುದೇ ಕಾನೂನು ಬಾಹಿರವಾದಂಥ ಘಟನೆ ನಡೆದಿಲ್ಲ, ಆದರೂ ಮಾಡ್ತಾ ಇದ್ದಾರೆ. ಯಾಕೆ ಸಹಿಸ್ಕೊಳ್ಳಲ್ಲ ಸರ್ ಅವರು? ಯಾಕೆ ಸಹಿಸ್ಕೊಳ್ಳಲ್ಲ? ಹಿಂದುಳಿದವ್ರನ್ನೇ ಸಹಿಸ್ಕೊಳ್ಳಲ್ರಿ, ದಲಿತರನ್ನೇ ಸಹಿಸ್ಕೊಳ್ಳಲ್ಲ, ಅಲ್ಪಸಂಖ್ಯಾತರನ್ನೇ ಸಹಿಸ್ಕೊಳ್ಳಲ್ಲ. ಅದು ಮೊದಲಿಂದ ನಡ್ಕೊಬಂದಿರತಕ್ಕಂಥದ್ದು. ಅದು ಬಿ ಜೆ ಪಿ, RSS ಇದನ್ನೇ ಯಾವಾಗಲೂ ಬಡವ್ರ ಬಗ್ಗೆ, ಅವರು ದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ ಯಾವತ್ತೂ ಕೂಡ ಅವ್ರ ಪರವಾಗಿ ಇಲ್ಲ ಅವರು. ಈಗ ಮೀಸಲಾತಿಯಲ್ಲಿ ವಿರೋಧ ಮಾಡಿದವ್ರು ಯಾರು? ಮಂಡಲ್ ಕಮಿಷನ್ ವಿರೋಧ ಮಾಡಿದವ್ರು ಯಾರು? ಯಾಕೆ ಮಾಡಿದ್ರು? ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತಂದಾಗ ಯಾಕೆ ಮಾಡಿದ್ರು? ಈಗ ಅಲ್ಪಸಂಖ್ಯಾತರಿಗೆ 4% ಇದು ಮೀಸಲಾತಿನ ತೆಗೆದಾಕ್ದವ್ರು ಯಾರು? ಇವತ್ತಿನವ್ರಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವ್ರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿನಲ್ಲಿ ಖರ್ಚು ಮಾಡದೇ ಇರತಕ್ಕಂಥವ್ರು ಯಾರು? ಬಿ ಜೆ ಪಿಯವರಲ್ವಾ? ಸೊ ಅದರಿಂದ ಹೇಳ್ತಾ ಇದ್ದೀನಿ, ಇವತ್ತು ಯಾವತ್ತೂ ಕೂಡ ಬಿ ಜೆ ಪಿಯವರು ಸಾಮಾಜಿಕ ನ್ಯಾಯದ ಪರ ಇಲ್ಲ. ಈ ಅಹಿಂದ ವರ್ಗದಲ್ಲಿ ಯಾರೇ ಲೀಡರ್ ಆದರೂ ಕೂಡ ಸಹಿಸ್ಕೊಳ್ಳಲ್ಲ. ಸೊ ಹಾಗಾಗಿ ತಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಷಡ್ಯಂತ್ರ ಮಾಡಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದರೆ ತಾವು ಕಾನ್ಸ್ಪಿರಸಿ ಅಂತ ಹೇಳಿದರೆ ಇದೇನು ಸರ್, ಡೇ 1ನಿಂದನೂ ತಮ್ಮ ಮೇಲೆ ಕಾನ್ಸ್ಪಿರಸಿ ನಡೀತಾನೆ ಇದೆಯಾ? ತಾವು 2ನೇ ಬಾರಿ ಮುಖ್ಯಮಂತ್ರಿ ಆದ ದಿನದಿಂದನೂ ಕಾನ್ಸ್ಪಿರಸಿ ಇಲ್ಲಿಂದೂ ಮಾಡ್ತಾರೆ, ಯಾವಾಗಲೂ ಮಾಡ್ತಾರೆ, ಈಗ ಜಾಸ್ತಿ ಮಾಡ್ತಾ ಇದ್ದಾರೆ. ಸರ್, ಈಗ ಈ ಪ್ರಕರಣದಲ್ಲಿ ಅಂದರೆ ಇಡೀ ಮೂಡಾದ ಪ್ರಕರಣದಲ್ಲಿ ತಮ್ಮ ಮೇಲೆ ಯಾವುದಾದ್ರೂ ಒಂದು ಆರೋಪಗಳು ಬಂದಾಗ ತಾವು ಅದನ್ನು ಹೆಚ್ಚು ದಿನ ಬಿಟ್ಟ ಉದಾಹರಣೆ ಇಲ್ಲ. ಯಾಕಂದರೆ ಈ ಹಿಂದಿನ ಸರ್ಕಾರದಲ್ಲೂ ಹ್ಯೂಬ್ಲೋಟ್ ಪ್ರಕರಣ ವಾಚಿದ್ದೊಂದು ಆದಾಗ ತಾವು ತಕ್ಷಣ ಅದನ್ನು ಸರ್ಕಾರಕ್ಕೆ ಕ್ಯಾಬಿನೆಟ್ನಲ್ಲಿ ಅದನ್ನು ಸರ್ಕಾರದ ವಸ್ತು ಅಂತ ಅದನ್ನು ತಾವು ಡಿಕ್ಲೇರ್ ಮಾಡಿದ್ರಿ. ಸರ್, ಈಗ ಏನು ನಾವು ಕೇಳ್ತಾ ಇದ್ದೀವಿ ಅಂತ ಹೇಳಿದರೆ, ಈಗ ಮುಂಬರುವಂಥ ಸೆಷನ್ನಲ್ಲಿ ಸಿದ್ದರಾಮಯ್ಯನವರು ಈ 14 ಸೈಟ್ ಏನು ಬಿ ಜೆ ಪಿ ಕಾಲದಲ್ಲಿ ಅಲಾಟ್ ಆಗಿದೆ ಅದನ್ನು ಸೆಷನ್ಗೆ ಅದನ್ನು ಒಪ್ಪಿಸ್ತಾ ಇದ್ದಾರೆ. ಈ ಥರದ್ದೊಂದು ಚರ್ಚೆ ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ, ಅಥವಾ ಈ ಮೂಡಾ ಅಂತಾವೇನು ಕ್ಲೀನ್ ಮಾಡ್ತೀವಿ ಆ ಥರದ ಚರ್ಚೆನೂ ಆಗಿಲ್ಲ. ಅವರು ಮೂಡಾದವರು ಕಾನೂನು ಪ್ರಕಾರವಾಗಿ ಕೊಟ್ಟಿದ್ದಾರೆ. ಒಂದು ವೇಳೆ ಕಾನೂನು ಬಾಹಿರ ಅಂತ ಅನಿಸಿದ್ರೆ ಅವರಿಗೆ ಲೆಟ್ ದೆಮ್ ಕ್ಯಾನ್ಸಲ್, ರದ್ದು ಮಾಡಲಿ. ನಮಗೆ ಜಮೀನು 3 ಎಕರೆ 16 ಗುಂಟೆ ಹೋಗಿದೆಯಲ್ಲ, ಕೊಟ್ಬಿಡಲಿ ಜಮೀನು. ಅದಕ್ಕೆ ಪರಿಹಾರ ಏನು ಬೇಕೋ ಅದು ಕೊಡಲಿ, ಕಾನೂನು ಪ್ರಕಾರ ಪರಿಹಾರ ಕೊಡಬೇಕಾಗಿರೋದು ಕೊಡಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.